ಮುಂದೊಂದು ದಿನ ನಾವು ಮತ್ತೆ ಚೇತರಿಕೆ ಪತ್ರಿಕೆಗೆ ಓಡಲು ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ, ಅದನ್ನು ಮನಗಣಬೇಕು. ಈ ಸರ್ಕಾರವನ್ನು ನಾವು ನೋಡ್ಕೊಂಡಿದ್ದೆ ಮುಂದೊಂದು ದಿನ ನಾವು ಮತ್ತೆ ಹಳೆಯ ಒಂದು ಚೇತರಿಕೆಯ ದಿಕ್ಕಿಗೆ ಹೋಗಬೇಕಾದಂಥ ಸನ್ನಿವೇಶ ಬಂದೇ ಬರ್ತದೆ. ನಾವು ಮೈ ಮಾಡ್ತಾರೆ, ನಾವು ಮುಂದಿನ ದಿನಗಳಲ್ಲಿ ಅಪಾಯದ ಸ್ಥಿತಿಯನ್ನು ತಲುಪಬೇಕಾಗುತ್ತದೆ. ಅದನ್ನು ಮಲೆನಾಡಿನಲ್ಲಿ ಇಲಾಖೆಯನ್ನು ಜಾರಿ ಮಾಡಿದ್ದಾರೆ. ಆದರೆ ಒಂದು ಕಡೆ ಹಳೆಯ ಒಂದು ಮೀಸಲಾತಿ ಪದ್ಧತಿಯಲ್ಲಿ ನೇಮಕಾತಿಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಒಳ ಮೀಸಲಾತಿಯ ಬಿಲ್ಲನ್ನು ಪಾಸ್ ಮಾಡಿದ್ಮೇಲೆ ಯಾವ ರೀತಿಯಾಗಿ ಅವರು ಪದ್ಧತಿಯನ್ನು ಜಾರಿ ಮಾಡಲು ಸಾಧ್ಯ? ಇವತ್ತಿನ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಎಲ್ಲ ಕ್ಷೇತ್ರಗಳಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ. ನಮ್ಮ ಮಕ್ಕಳು ಮತ್ತು ಎಲ್ಲ ಉದ್ಯೋಗಗಳಲ್ಲಿ ಮತ್ತು ಶೈಕ್ಷಣಿಕವಾದ ಕ್ಷೇತ್ರಗಳಲ್ಲಿ ಎಲ್ಲದರಲ್ಲೂ ನಾವು ಒಳ ಮೀಸಲಾತಿಯನ್ನು ಜಾರಿ ತಂದು ಹಳೆ ಮೀಸಲಾತಿಯಲ್ಲಿ ನಾವು ನೇಮಕಾತಿಗಳನ್ನು ಮಾಡ್ಕೊಂಡು ಸರಿ ಮಾತನ್ನು ತಿಳಿಸ್ತಾ ನಾವೇನಾದ್ರು ಮೈನಾಡುತ್ತದೆ ಆದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟವಾಗಿರ್ತದೆ. ಸಿದ್ದರಾಮಯ್ಯ ಒಂದು ಮೀಸಲಾತಿಯಲ್ಲಿ ಸಿದ್ದರಾಮಯ್ಯ ಒಬ್ಬರಿಗೆ ಕೊಡಕ್ಕಾಗಲ್ಲ. ಸಿದ್ದರಾಮಯ್ಯ ಒಂದೊಂದು ಮಕ್ಕಳು ಬೇಕಾಗಿತ್ತು. ಸಿದ್ದರಾಮಯ್ಯ ನಾವು ಅರ್ಥ ಮಾಡಬೇಕು. ಸಿದ್ದರಾಮಯ್ಯ ಹಳೆ ಸಮಾಜದ ಅಥವಾ ಬಿಲ್ ವಾಪಸ್ ತರಿಸ್ಕೊಂಡಿದ್ರೆ ಕ್ಯಾಬಿನೆಟ್ ಪ್ರಕಾರ ಏನೂ ಇಲ್ಲ. ಇವತ್ತು ನೀವು ಏಕಾಏಕಿ ನೀವು ನಮ್ಮ ಬಿಲ್ಲನ್ನ ಸೈನ್ ಹಾಕ್ಸೋದ್ರ ಮೂಲಕ ನಮ್ಮ ಜನಾಂಗಕ್ಕೆ ಮರಣ ಶಾಸನವನ್ನು ಬರೆದಿದ್ದೀರಿ. ಮುಂದಿದೆ ಮಾರಿ ಹಬ್ಬ ನಿಮ್ಗೆ. ಈಗ ಹೇಳ್ತಾ ಇದೀವಿ ನಾವು ಸಮುದಾಯದ ಪರವಾಗಿ, ಮುಂದಿದೆ ಮಾರಿ ಹಬ್ಬ. ನಿಮ್ ಮಾರಿ ಹಬ್ಬ ಮಾಡೇ ಮಾಡ್ತೀವಿ. ಸಿದ್ದರಾಮಯ್ಯನವ್ರೆ, ಎಸ್.ಸಿ. ಮಾದೇವಪ್ಪನವ್ರೆ, ನಿಮ್ಗೆ ಯಾರು ಮಂತ್ರಿಗಳು ನಮ್ಮ ಶಾಸಕರುಗಳು ಏನಿದ್ದೀರಿ ನೀವು 12 ಜನ, ನಿಮ್ಗೆ ಹಬ್ಬ ಮಾಡೇ ಮಾಡ್ತೀವಿ. ಮುಂದೆ TP ZP ಚುನಾವಣೆ ಬರಲಿ. ಹಾಗಾಗಿ ನಮ್ಮ ಸಮುದಾಯ ಇವತ್ತೇನು ಬೀದಿಗೆ ಬಂದಿದೆ, ನಮ್ಗೆ ಅನ್ಯಾಯ ಆಗಿರೋದನ್ನ ನಾವು ಮಾನ್ಯ ಉಪ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು.